ಆಟೋಮೆಟಿಕ್ ಯಾವ್ದಾರು ಕೊಳ ರೋಗ ಅದೇನೋ ಬೇರೆ ರೋಗ ಅಂಟ್ಕೊಂಬಿಡ್ತಾವೆ. ನನ್ನ ಹೆಸರು ಉಮಾಪತಿ ಅಂತ ಸರ್, ಗೋಂಜಿ ಚಟ್ನಳ್ಳಿ, ಶಿವಮೊಗ್ಗ ತಾಲೂಕು. ಸೊ ಇಲ್ಲಿ ಬಂದು ಎಷ್ಟು ಎಕರೆ ಹಾಕಿದ್ರಿ ಅಡಿಕೆ? 2 ಎಕರೆ ಇದೆ. ಸೊ ಈ ಅಡಿಕೆ ಎಷ್ಟು ವರ್ಷ ಆಯ್ತಣ್ಣ ಹಾಕಿ? 1 ಎಕರೆ ಹಾಕಿ ಹೆಚ್ಚು ಕಮ್ಮಿ 21 ವರ್ಷ. ಈಗ ಇನ್ನೊಂದು 1 ಎಕರೆ ಹಾಕಿ 6 ವರ್ಷ ನಡೀತಾ ಇದೆ. ಹೌದಾ? ಈಗ ಅಡಿಕೆ ಹಾಕಕ್ರೆ ಎಲ್ಲಿಂದ ತಂದ್ರಿ ನೀವು ಸಸಿನ? ಸರ್ ನಾವು ಇಲ್ಲೇ ವಾತಾವರಣ ಇಲ್ಲೇ ತಳಿ ನೋಡಿ, ಅಕ್ಕಪಕ್ಕ ಹಳ್ಳಿ ಒಳಗೆ ಹಳೆ ಗಿಡ 36-37 ವರ್ಷದ ಗಿಡಗಳು, ಆ ಗಿಡ ನೋಡಿ ತಳಿ ತಂದು ಹಾಕಿದ್ವಿ ಸರ್. ಹೌದಾ? ಸೊ ಈ ಗಿಡ ಹಾಕಿದ್ರಲ್ಲ ಚೆನ್ನಾಗಿ ಬಂತಾ ನಿಮಗೆ? ಚೆನ್ನಾಗಿ ಬಂತು ಸರ್. ಸೊ ಇವತ್ತು ಬಂದು ಕಟಾವು ಮಾಡ್ತಾ ಇದ್ದೀರಾ? ಕಟಾವು ಮಾಡ್ತಾ ಇದ್ವಿ. ಇದು ಎಷ್ಟನೇ ಕಟಾವು ಕ್ರಾಪ್? ಇದು ಮೂರನೇ ಕಟಾವು. ನೀರು ಬಿಡಲೇಬೇಕು, ಅದಕ್ಕೆ ಎಷ್ಟು ಬೇಕು ಅಷ್ಟು ಅದಕ್ಕೆ ಜೆಟ್ ಮಾಡಿಸಿದ್ವಿ. ಈಗ ಒಂದು 60,000-70,000 ಕೊಟ್ಟು. ಅಂದ್ರೆ ಕೆಲವೊಬ್ರು ನೀರು ಹಾಯಿಸೋದ್ರಿಂದ ಸಮಸ್ಯೆ ಆಗುತ್ತೆ, ತರ ಡ್ರಿಪ್ ಮುಖಾಂತರ ಕೊಟ್ಟರೆ ಅದಕ್ಕೆ ಜೆಟ್ ಮಾಡಿದ್ವಿ ನಾವು. ಈಗ ನೀರು ಜಾಸ್ತಿ ಬಿಡಬಾರ್ದು ನೋಡ್ರಿ. ಈಗ ಮಳೆಗಾಲ ನೀರು ಆಗಲೇಬೇಕು, ಏನು ಮಾಡಕ್ಕೆ ಬರಲ್ಲ. ಏನು ನಿಂತ್ಕೊಂಡಿದ್ದೀವಿ ಎಷ್ಟಲ್ಲಿ ಆಗಲ್ಲ ಕೆಲಸ. ಒಂದು 500-600 ರೂಪಾಯಿ ಕೂಲಿ ಕೆಲಸ ಆಗಲ್ಲ ಸೋಸಕ್ಕೆ. ನೀರು ಕಮ್ಮಿ ಮಾಡೋಣ ಅಂದರೆ ನೀರು ಆಗಲ್ಲ, ಸೋಸಕ್ಕಾಗಲ್ಲ. ಯಾವ ತಳಿ ಅಡಿಕೆ ನೀವು ಹಾಕಿರೋದು? ತೀರ್ಥಹಳ್ಳಿ ಗೋಟು. ಓ, ತಳಿ ಹೆಸರು ತೀರ್ಥಹಳ್ಳಿ ಗೋಟು. ಫೇಮಸ್. ಮಂಗಳ ಅಂತಂದರೆ ಮಂಗಳಕ್ಕೆ ಬೆಲೆ ಇಲ್ಲ ಜಾಸ್ತಿ, ತೀರ್ಥಹಳ್ಳಿ ಗೋಟ ಅಂತ ಒಳ್ಳೆಯದು ಅಂತ. ಹೌದಾ? ಬಟ್ ಫಸಲ್ ಮಾತ್ರ 21 ವರ್ಷದಿಂದ ತೆಗಿತಾ ಇದ್ದೀರಾ? ತೆಗಿತಾನೆ ಇದೀವಿ. ಈಗ 21-22ನೇ ವರ್ಷಕ್ಕೆ ಹೋಗ್ತಾ ಇದೀವಿ. ಈಗ 2 ಎಕರೆ ಸೇರಿ ಎಷ್ಟು ಬರುತ್ತಣ್ಣ ಸಾಮಾನ್ಯವಾಗಿ? ಜಾಸ್ತಿ ಅಂದ್ರೆ ಎಷ್ಟು ತಗೊಂಡಿದ್ದೀರಾ? ಈಗ ಒಂದು ಎಕರೆ 55-56 ಕ್ವಿಂಟಲ್ ಅಡಿಕೆ ಹಾಕತ್ತು. ಈ ಸಲ ಅಲ್ಲೇ 45ಕ್ಕೆ ಬಂತು. ಒಂದು ವರ್ಷ ಜಾಸ್ತಿ, ಒಂದು ವರ್ಷ ಕಮ್ಮಿ. ರೇಟಿನ ಕಡೆಯಿಂದ ಒಂದು ಸ್ವಲ್ಪ ರೈತ ಉತ್ತಮ ಅಷ್ಟೇ. ರೇಟು ಅದು 40-50 ಸಾವಿರ ಸಿಕ್ಕರೂ ಉತ್ತಮ. ಅದನ್ನ 45,000-40,000 ಏನು ಉತ್ತಮ. ಸೊ ಈಗ 2 ಎಕರೆ ಅಂದ್ರೆ ಎಷ್ಟೊಂದು ಆದಾಯ ಮಾಡ್ಬೋದಣ್ಣ ಬರುತ್ತೆ ಸಾಮಾನ್ಯವಾಗಿ? ಸಾಮಾನ್ಯ ಒಂದು 4 ಲಕ್ಷ ರೂಪಾಯಿ ಆಗುತ್ತೆ. 4 ಲಕ್ಷ ರೂಪಾಯಿ ಎಲ್ಲ ಹೋಗಿ ಖರ್ಚೆಲ್ಲ ಹೋಗಿ 1 ವರ್ಷ ಖರ್ಚು 1-2 ಲಕ್ಷ ಉಳಿತಾರೆ. ಬಟ್ ಕೆಲಸ ಕಡಿಮೆ, ಸ್ವಲ್ಪ ಕೆಲಸ ಕಮ್ಮಿ ಆಗುತ್ತೆ. ಮಾಡಲೇಬೇಕು, ಮಿಷಿನ್ ಓಡಿಸ್ಬೇಕು. ಅವೆಲ್ಲ ಲೆಕ್ಕ ಇಟ್ಕೊಂಡ್ರೆ ರೈತರು ಆಗಲ್ಲ. ಎಷ್ಟು ಹಿಂಗಾರ ಬರುತ್ತೆ ಒಂದು ಗಿಡದಲ್ಲಿ? ಸರ್ ಮಿನಿಮಮ್ 3 ಹಿಂಗಾರ ಬರುತ್ತೆ. ಆದರೆ 1 ಹಿಂಗಾರ ಒಣಕೆ ಇರ್ತದೆ, 3 ಹಿಂಗಾರನೇ ಕರೆಕ್ಟ್. ಎಷ್ಟು ಕೆಜಿ ಬಂದಿದೆ ಒಂದು ಗೊನೆ? 20-21 kg. ಸೊ ಈಗ ಬಂದು ಎಷ್ಟನೇ ಕೊಯ್ಲನ್ನ ಮಾಡ್ತಿರೋದು ಸರ್? ಈಗ ಬರ್ದಿದ್ದು 3ನೇ ಕೊಯ್ಲು ಸರ್. ಹೌದಾ? 3ನೇ ಕೊಯ್ಲು. ಟೋಟಲ್ ಎಷ್ಟು ಕೊಯ್ಲು ಮಾಡ್ತೀರಾ? ಒಟ್ಟು ಟೋಟಲಿ 4-5 ಕೊಯ್ಲು ಲಾಸ್ಟ್ ಸರ್. 4-5 ಲಾಸ್ಟ್. 1 to 5 ಲಾಸ್ಟ್. 1 to 5. ಸೊ ಅದಕ್ಕೆ ಗ್ಯಾಪು ಎಷ್ಟು ಕೊಡ್ತೀರಾ ಸರ್? ಫಸ್ಟಿನ ದಿವಸ 1 ತಿಂಗಳಿಗೆ ಕೊಯ್ತಾರೆ. 1 ತಿಂಗಳು ಕರೆಕ್ಟ್ 1 ತಿಂಗಳಿಗೆ ಬರ್ತಾವೆ. ಫಸ್ಟ್ ಕೊಯ್ತಾರೆ 1 ಕೊಯ್ಲು. ಅಲ್ಲಿಗೆ ಒಂದು 35 ದಿವಸ 32 ದಿವಸ ಬಿಟ್ಟು 2ನೇ ಕೊಯ್ಲು ಬರ್ತಾರೆ. ಆಮೇಲೆ ಇನ್ನೊಂದು 3ನೇ ಕೊಯ್ಲು 40 ದಿವಸ ಬರ್ತಾರೆ. 4ನೇ ಕೊಯ್ಲು ಮತ್ತು 40-45 ದಿವಸ ಬಿಟ್ಟು ಬರ್ತಾರೆ. 5ನೇ ಕೊಯ್ಲು ಅಲ್ಲಿಗೆ ಒಂದು 45 ದಿವಸ, 35-40-45 ಲಾಸ್ಟ್ ಎಂಡ್ ಕ್ಲೋಸ್. ಜುಲೈಯಿಂದ ಸ್ಟಾರ್ಟ್ ಆಗ್ಬಿಡುತ್ತೆ. ಜುಲೈಯಿಂದ ಸ್ಟಾರ್ಟ್. ಇದೆಲ್ಲ ಇಷ್ಟು ನೀರು ಬಂದ್ಬಿಟ್ಟಿದೆಯಲ್ಲ, ಇಲ್ಲಿ ಹೆಂಗೆ? ಸರ್ ಮೇಲಿಂದ ನೀರು ಬಂದ ನೀರು ತೆಗ್ಗಿ ಬರಲೇಬೇಕಲ್ಲ. ತೆಗ್ಗಿ ನೀರು ಎಲ್ಲೂ ಸರಿಗಿಲ್ಲ, ಆಟೋಮೆಟಿಕ್ ಅದೇ ನಿಧಾನ ಕಳೆ ಕೊಟ್ಟಿದ್ದು ನಿಧಾನ ಹೋಗ್ಬೇಕು ಸರ್. ಹೌದಾ? ಸೊ ಈ ಥರ ನೀರು ಜಾಸ್ತಿ ಇದ್ರೆ ಸ್ವಲ್ಪ ತೊಂದರೆ. ನೀರು ತೊಂದರೆ ಅಂತ ಹೈಟ್ ಮಾಡ್ಕೊಟ್ಟಿ. ಗಿಡದ ಹತ್ರ ನೀರು ಜಾಸ್ತಿ ಇರಬಾರ್ದು ಅಂತಲೇ ಕಾಣಿ ಕೊಟ್ಬಿಟ್ಟಿದ್ವಿ. ಬುಡಕ್ಕೆ ಜಾಸ್ತಿ ನೀರು ಇರಬಾರ್ದು. ತೋಟ ಅಂದರೆ ಎಲ್ಲರೂ ಬುಡಕ್ಕೆ ನೀರು ಜಾಸ್ತಿ ಇರಬಾರ್ದು. ಬುಡಕ್ಕೆ ನೀರು ಮನುಷ್ಯ ನೀರಿನಾಗಿದ್ರೆ ಯಾಕೆ ಬರ್ತಾನಲ್ಲ, ಸೇಮ್ ಮನುಷ್ಯನೂ ಒಂದೇ, ಗಿಡ ನಾವು ಹೇಳೋದು ಬಾಯಿ ಕೊಟ್ಟಾನ ದೇವರು, ಗಿಡಕ್ಕೆ ಬಾಯಿ ಕೊಟ್ಟಿಲ್ಲ. ನಾ ಹಿಂಗದೇ ಅಂತ ಹೇಳುವಂತ ಹೇಳ್ತಾ ನಾವೇ ತಿಳಿದು ಮಾಡ್ಬೇಕಲ್ಲ ಅಷ್ಟೇ. ಸೊ ಹಂಗಾಗಿ ಇದನ್ನ ಹೈಟ್ ಮಾಡಿದಿರಲ್ಲ? ಇದನ್ನ ಹೈಟ್ ಮಾಡಿದ್ವಿ, ಮಣ್ಣು ನೋಡಿಸಿದ್ವಿ ಸರ್. ಮಣ್ಣು ನೋಡಿಸಿದ್ವಿ. ಸೊ ಈ ಕಾಯಲ್ಲಣ್ಣ ಇದರಲ್ಲಿ ಕ್ವಾಲಿಟಿ ಮತ್ತೆ ಅನ್ಕ್ವಾಲಿಟಿ ಹೆಂಗೆ ಡಿವೈಡ್ ಮಾಡೋ ಗೊತ್ತಾಗುತ್ತೆ ನಿಮಗೆ? ಅಡಿಕೆ ಕೊಟ್ಟಿರ್ತೀವಲ್ಲ ಅವನ್ನೆಲ್ಲ ಡಿವೈಡ್ ಮಾಡ್ತಾನೆ. ಈಗ ನಾರ್ಮಲ್ ಆಗಿ ನೀವು ಮಾರ್ಕೆಟ್ ಹೆಂಗ್ ಮಾಡ್ತೀರಾ ಅಂದ್ರೆ ಅವರೇ ಬಂದು ಇಲ್ಲೇ ತಗೊಂಡು ಹೋಗ್ಬಿಡ್ತಾರ? ಹಂಗೆ ಇಲ್ಲೇ ಬಂದು ತಗೊಳಲ್ಲ. ಇವತ್ತು ಮಾರ್ಕೆಟ್ ಏನಿರುತ್ತೋ ಆ ಮಾರ್ಕೆಟ್ ರೇಟ್ ನಮಗೆ ನೋಡ್ಕೊಡ್ತಾರೆ. ಹೌದಾ? ಈಗ ಮಾರ್ಕೆಟ್ 45,000 ಇದ್ರೆ 4,000 ಕೊಡ್ತಾರೆ. ಅದ್ರ ಮೇಲೆ ಒಂದು 200 ರೂಪಾಯಿ ಹಾಕಿ ಕೊಡ್ತಾರೆ. ಅಂದ್ರೆ ಈಗ 45,000 ಇದ್ರೆ ನಿಮ್ಗೆ ಬರೋದು 4,500 ರೂಪಾಯಿ. ಹಿಂಗೆ ಹಸಿ ಅಡಿಕೆ ಕೊಟ್ಟರೆ, ಹಸಿ ಅಡಿಕೆ ಕೊಟ್ರೆ ನೀವೇ ಮಾಡಿ ಕೊಟ್ರೆ ಜಾಸ್ತಿ 12-13 kg ಕೊಡ್ತಾರೆ. ಸೊ ಈಗ ಬಂದು ಈ ಕೊಯ್ಲು ಮಾಡಕ್ಕೆ ಸ್ವಲ್ಪ ಕಷ್ಟ ಆಗುತ್ತಾ? ಆ ಥರ ಲೇಬರ್ ಸಿಗ್ತಾ ಇದಾರಾ? ಲೇಬರ್ಸ್ಗಳಿದೆ ತೊಂದರೆ. ಲೇಬರ್ಸ್ 1,500 ಕೂಲಿ ಕೊಡ್ಬೇಕು ಏನಿಗೆ. ಮತ್ತೆ ತೋಟಕ್ಕೆ ಗೊಬ್ಬರ ಎಲ್ಲ ಯಾವ ಟೈಮಲ್ಲಿ ಕೊಡ್ತೀರಾ? ಈಗ ಕೊಡ್ಬೇಕು ಈಗ. ಸೊ ಈಗ ಅಡಿಕೆ ಹಾಕೋದ್ರಿಂದ ಏನಾದರೂ ಒಳ್ಳೇದಾ ಇಲ್ಲ ನಷ್ಟ ಅಣ್ಣ ನಿಮ್ಮ ಪ್ರಕಾರ? ನಷ್ಟ ಅಂತ ಏನಿಲ್ಲ. ಏನು ಯಾರು ಫಸಲು ಮಾಡಿದ್ರು ನಷ್ಟ ಅಂತ ಆಗಲ್ಲ, ಮಾಡ್ಕೊಂತ ಹೋಗ್ಬೇಕು ಅಷ್ಟೇ. ಈಗ ಅದನ್ನು ಬಿಟ್ಟು ರೈತರು ಅದನ್ನು ಬಿಟ್ಟು ಏನು ಮಾಡ್ತೀರಿ ಅಲ್ವಾ? ಮಾಡಲೇಬೇಕು. ರೈತರ ಕೆಲಸನೇ ಅದು. ನಷ್ಟ ಲಕ್ಷಣ ಅಂತ ನೋಡ್ಕೊಂತ ಹೋದ್ರೆ ಏನೂ ಮಾಡೋಕ್ಕಾಗಲ್ಲ ಅಣ್ಣ. ಈಗ ಅಡಿಕೆಯಲ್ಲಿ ಒಳ್ಳೆ ಬೆಳೆ ತೆಗಿಬೇಕು ಅಂತಂದ್ರೆ ಏನೆಲ್ಲ ಮಾಡ್ಬೇಕಣ್ಣ ನಿಮ್ಮ ಪ್ರಕಾರ? ಬಾಳೆ ಹಾಕ್ಬೇಕು, ಅವಕ್ಕೆಲ್ಲ ಖರ್ಚು. ಬಾಳೆಗೂ ರೋಗ ಅಂತೀರಿ, ಅಡಿಕೆಗೂ ರೋಗ. ಎಲ್ಲಕ್ಕೂ ರೋಗ ಮಾಡಿದ್ರೆ ರೈತರು ಏನು ಬೆಳಿಬೇಕು? ಬಾಳೆಗೂ ರೋಗ, ಅಡಿಕೆಗೂ ರೋಗ. ಏನು ಮಾಡಬೇಕು? ಈಗ ಹೊಸದಾಗಿ ನಾನೇನಾದ್ರು ಅಡಿಕೆ ಹಾಕ್ಬೇಕಂದ್ರೆ ಸೊ ಯಾವ ಥರ ಪ್ಲಾನ್ ಮಾಡ್ಕೊಂಡ್ರೆ ಬೆಸ್ಟ್ ಅಂತೀರಣ್ಣ ನಿಮ್ಮ ಅನುಭವದ ಪ್ರಕಾರ? ಮಾಡೋರಿಗೆ ಸ್ವಲ್ಪ 1-2 ಅಡಿ ತೆಗೆದು 1-2 ಪುಟ್ಟಿ, 1 ಪುಟ್ಟಿ ಮಣ್ಣು, 1 ಪುಟ್ಟಿ ಗೊಬ್ಬರ ಗಿಡ ಇಟ್ಟರೆ ಚೆನ್ನಾಗಿ ಬರ್ತದೆ ಗಿಡ. ಹೌದಾ? ಅಂದ್ರೆ ಈಗ ಫಸ್ಟ್ ನೆರಳು ಬೇಕಲ್ಲ, ನೆರಳಿಗೆ ನೆರಳೇ ಬೇಕು ಅಂತ ಹೇಳಿದ್ರೆ ಗರೆ ತಗೊಂಡು ನೆರಳು ಮಾಡ್ಬೇಕು ಅಷ್ಟೇ ಗಿಡಕ್ಕೆ. ಹೌದಾ? ಈ ಗರೆ ತೆಗೆದು ಅದಕ್ಕೆ ನೆರಳು ಕಟ್ತಾರೆ ಸೈಡಿಗೆ ಹೇಳ್ಬೇಕು ಅಂತ. ಇನ್ನು ಸ್ವಲ್ಪ ಆದ್ಮೇಲೆ ಇದ್ದು ಬಿಸಿಲು ಬಂದ್ರೆ ಗಿಡ ಉತ್ತಮ.
ಅಂದ್ರೆ ಬಿಸಿಲಿರೋ ಕ್ವಾಲಿಟಿ ಸ್ಟ್ರಾಂಗ್ ಇರುತ್ತೆ ಅಂತೀರಾ? ಬಿಸಿಲು ಇರೋದೇ ಕ್ವಾಲಿಟಿ. ಅವ್ನು ಎಲ್ಲೇ ಹೋದ್ರೂ ಬದುಕೊಂತಾನೆ. ಅಂತಾನೆ ಎಲ್ಲರೂ ಜೀವನ ಮಾಡ್ತಾನೆ. ಆದರೆ ಮನೆಗಿರೋನು ಜೀವನ ಮಾಡ್ತಾನೆ. ಹಾಂ, ನೆರಳಾಗಿದ್ರೆ ನೆರಳಾಗಿ ಇರಬೇಕು. ನೆರಳಾಗಿರ್ಬೇಕು ಅಂದ್ರೆ ದುಡಿಮೆ ಮಾಡ್ಬೇಕಲ್ಲ. ಹಾಂ, ದುಡಿಮೆ ಮಾಡಿದ್ರೆ ಬರ್ತಾನೆ. ಅವನಿಗೆ ಇರ್ತತೆ, ನೆರಳಾಗಿರ್ತಾನೆ. ನಾವು ಬಿಸಿಲಾಗಿರೋರು ಮಾಡ್ಕೊಂಡು ಹೋಗ್ಬೇಕು. ಹಾಂ, ಆ ಕ್ವಾಲಿಟಿನೇ ಬೇರೆ. ಅಂದ್ರೆ ಈಗ ಯಾವ್ದಾದ್ರು ಗಿಡ ಹಾಕ್ತೀನಿ ನಾನು, ಅದಕ್ಕೆ ನೆರಳು ಕೊಡೋದು ಬೇಡವೇ ಬೇಡ ಅಂತೀರಾ? ನೆರಳು ಸುಖ ಕೊಟ್ಟು ಅಂದ್ರೆ ಲೈಫ್ ಬರಲ್ಲ. ಹಾಂ, ಅಂದ್ರೆ ನೆರಳಿಗೋಸ್ಕರ ಈಗ ಬಾಳೆ ಗಿಡ ಹಾಕೋದು ಹಾಕ್ತಾರೆ. ಆತ ಬಂದರೆ ಲೈಫ್ ಬರಲ್ಲ ಗಿಡಗಳಿಗೆ ನೋಡಿ. ಹೌದಾ? ಅಂದ್ರೆ ಬಾಳೆ ಗಿಡ ಅವಶ್ಯಕತೆ ಇಲ್ಲ. ಬಾಳೆ ಗಿಡ ನೆರಳಿಗೋಸ್ಕರ ಹಾಕೋದು. ಗಿಡ ಚೆನ್ನಾಗಿ ಬರ್ತವೆ. ಆದರೆ ಅದು ಕಟಾವು ಮಾಡಿದಾಗ ಆಟೋಮೆಟಿಕ್ ಯಾವ್ದಾರು ಕೊಳ ರೋಗ ಅದೇನೋ ಬೇರೆ ಬೇರೆ ರೋಗ ಇಟ್ಕೊಂಡ್ಬಿಡ್ತಾವೆ. ಅಂದ್ರೆ ನೆರಳು ಅವಶ್ಯಕತೆ ಇಲ್ಲ ಅಂತೀರಣ್ಣ ನಿಮ್ಮ ಅನುಭವದ ಪ್ರಕಾರ? ಬರ್ಬೇಕು ಯಾವುದೇ ಒಂದು ಗಿಡ ಆಗಲಿ ಅಂದರೆ ಭಾರಿ ಒಳ್ಳೆಯದು. ನೀವು ಮೊದಲು ಹಾಕಿದ್ರಲ್ಲ 21 ವರ್ಷದಿಂದ, ಅವಾಗ ನೆರಳಿಗೆ ಏನಾದರೂ ಹಾಕಿದ್ರಾ? ಇದು ಏನು ಹಾಕಿಲ್ಲ ಸರ್. ನಾವು ಬಿಸಿಲೊಳಗೆ ತಂದಿದ್ದು. ಬಿಸಿಲೊಳಗೆ ಹೋದಷ್ಟು ಹೋಗಲಿ ಬಂದಷ್ಟು ಬರಲಿ ಅಂತ ಬಿಸಿಲಾಗೆ ನಾವು ಮಾಡಿದ್ದೆಲ್ಲ. ಹೌದಾ? ಬಾಳೆ ಗಿಡ ಏನು ಹಾಕ್ಲಿಲ್ಲ. ಹಂಗಾಗಿ ಇನ್ನೂ ಸ್ಟ್ರಾಂಗ್ ಆಗಿ ಉಳ್ಕೊಂಡವೆ. ನನ್ನ ಜೊತೆ ಆಗ್ತಾರಲ್ಲ ತೋಟ ಎಲ್ಲ ಹೋಗ್ಬಿಟ್ಟು ಅರ್ಧನೇ ಹೋಗ್ಬಿಟ್ಟು. ಅವಡೆ ನೆರಳಿಗೆ ಹಾಕಿದ್ರಾ? ನೆರಳೆಲ್ಲ ಹಾಕಿ ಬಾಳೆ ಹಾಕಿದ್ರು. ಹಾಂ, ಇದಕ್ಕಿದ್ದಂಗೆ ಹೋಗ್ಬಿಟ್ಟು ತಾಳೆ ಅಲ್ಲ. ಏನು ಒಂದು 5 ಎಕರೆ 500 ಗಿಡ ಕುತ್ಕೊಂಡ್ರು. ಅದರಲ್ಲಿ ಒಂದು 100-200 ಗಿಡ ಅದಾವೆಲ್ಲ ನನ್ನ ಜೊತೆ ಆಗ್ತವೆ. 100 ಅಷ್ಟು ಇದೆ ಸರ್. ಬರಲಿ ಅಂತೇಳಿ ನಾವು ಬಿಸಿಲಲ್ಲೇ ತಂದಿದ್ದೀವಿ. ಅದ್ರಾಗೂ ಹೋಗಿರೋ ಅಂದ ತಕ್ಷಣ ಒಂದಷ್ಟು ಬರಲಿ ಸರ್. ಇಳುವರಿ ಏನು ಬಿಟ್ಕೊಡ್ತಾ ಇಲ್ಲ. ಇಳುವರಿ ಚೆನ್ನಾಗಿದೆ, ಓಡ್ತಾ ಇತ್ತು. ಖುಷಿ ಇದೆ ನಿಮಗೆ? ಅಡಿಕೆ ಖುಷಿ ಇದೆ, ಏನು ತೊಂದರೆ. ಇಷ್ಟಾಗ ಬರ್ತಾ ಇದೆಯಲ್ಲಪ್ಪ ಅಂತ ಇದ್ರಾಗ ನನ್ನ ಇದ್ರಾಗ ಖುಷಿ ಪಡ್ಕೊಂಡು ಕಮ್ಮಿ ಆಯ್ತು ಅಂತ ಅನ್ಕೊಂಬಾಡಿದ್ರು. ಹೊತ್ತು ಆ ದೇವ್ರು ಎಷ್ಟು ಕೊಡ್ತಾನೆ ಅದ್ರಾಗೆ ಖುಷಿಯಾಗಿ ಹೋಗ್ತಾ ಇರಬೇಕು. ಈಗ ಸಾಮಾನ್ಯವಾಗಿ ಅಡಿಕೆ ಬೆಳೆಗಾರರು ಹೊಸದಾಗಿ ಹಾಕೋರು ನನ್ನಂಥವರು ಹೊಸ ರೈತರು ಏನು ತಪ್ಪುಗಳನ್ನ ಮಾಡಬಾರ್ದು ಅಂತೀರಣ್ಣ ನಿಮ್ಮ ಪ್ರಕಾರ? ಸರ್, ಏನು ತಪ್ಪು ಮಾಡೋದು, ಗುಡ್ಡು ಗಿಡ ಹಾಕಬೇಕು. ಈ ಗಿಡನ ಹಾಕಿದ ತಕ್ಷಣ ಕ್ಲೀನ್ ಮಾಡ್ತಾ ಇರಬೇಕು. ಅಡ್ಡೆಕಾಳು ಗೊಬ್ಬರ ಉದಿಸ್ಕೊಂಡು ಚೆನ್ನಾಗಿ ಮಾಡ್ಕೊತಿದ್ದು ಚೆನ್ನಾಗಿ ಬರುತ್ತೆ. ಹೌದಾ? ಟೈಮ್ ಸರಿ ನೀರು ಕೊಡಬೇಕು. ತಾವು ಕ್ಲೀನಾಗಿ ಮಾಡಿದರೆ ಏನು ತಪ್ಪು ಮಾಡೋಕ್ಕೆ ಅದೇ ಕೇಳಿದ್ರೆ ನೀರು ನಿಮಗೂ ಗೊತ್ತಾಗ್ತದೆ. ಮಾಡ್ತಾ ನಿಮಗೆ ಗೊತ್ತಾಗ್ತದೆ ಅದು. ಹೌದು, ನಾವು ಹೇಳೋದು ಬೇಡ. ನಮ್ಮಂಥ ರೈತರು ಹಿಂಗೆ ಮಾಡಿದಿಲ್ಲ, ಹಿಂಗೆ ಮಾಡೋ ಅಂತ ಹೇಳ್ತೀವಿ ನಾವೇ. ಯಾರು ರೈತರು ಹೇಳಲ್ಲ. ರೈತರೇ ಹೇಳ್ತಾರೆ. ಈಗ ಬಯಲುಸೀಮೆ ಕಡೆ ಎಲ್ಲ ಈಗ ಅಡಿಕೆ ಹಾಕಿಬಿಡ್ತಾ ಇದ್ದಾರೆ, ರೇಟ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು. ಅದರಿಂದ ನಿಮಗೆ ಮಲೆನಾಡು ಕಡೆಯವ್ರಿಗೆ ಏನಾದ್ರು ಪೆಟ್ಟಾಗೋ ಚಾನ್ಸಸ್ ಇದೆ? ಅವ್ರಿಗೆ ಸಿಗೋಷ್ಟು ಅವ್ರಿಗೆ ಸಿಗ್ತೈತೆ, ನಮಗೆ ನಮ್ಗೆ ಸಿಗ್ತದೆ. ಆ ಪೆಟ್ಟು ಯಾರಿಗೂ ಬೆಳೋದಿಲ್ಲ. ಅವರು ಬೆಳೀಲಿ, ನಾವು ಬೆಳಿತೀವಿ. ಬೆಳೆಯೋಣ. ಏನಾಗ್ತೈತೆ, ಅವರು ನೀರು ಕಮ್ಮಿ ಪ್ರಮಾಣದಾಗ ಬೇಕು ಅಂತ ಅವರಿಗೆ ಒಳ್ಳೆ ಡ್ರೈ ಲ್ಯಾಂಡ್ ಭಾಳ ಚೆನ್ನಾಗಿ ಬರ್ತದೆ. ಗಿಡ ನೀರು ಸಬ್ಸೆಂಟ್ ಇರ್ಬೇಕು ಅಷ್ಟೇ. ನೀರು ಹೋಯ್ತು ಅಂದ್ರೆ ಅವರು ಅಡಿಕೆ ಗಿಡ ಹೋದಂಗೆ ಅವರು ಹೋದಂಗೆ ಅಲ್ವಾ? ನೀರು ಇರ್ಬೇಕು. ಈಗ ನೀವು ಸುತ್ತಮುತ್ತ ನೋಡಿರೋ ಪ್ರಕಾರಣ ಯಾವ ಗಿಡ, ಯಾವ ಜಾತಿ ಗಿಡ ಹಾಕಿದ್ರೆ ಈ ಕಾಲಕ್ಕೆ ಬೆಸ್ಟ್ ಅಂತೀರಾ? ಈ ಕಾಲಕ್ಕೆ ಸರ್ ತೀರ್ಥಹಳ್ಳಿ ಗೋಟೆ ತಗೊಳೋದು. ಮಂಗಳ ಗೋಟು ಅಂತೂ ಯಾರು ಇಷ್ಟಪಡಲ್ಲ. ತೀರ್ಥಹಳ್ಳಿ ಗೋಟು ಚೆನ್ನಾಗಿ ಬರುತ್ತೆ. ಯಾವ ಬರುತ್ತೆ? ಬಯಲುಸೀಮೆಗೂ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬರುತ್ತೆ. ಅದಕ್ಕೆ ಸ್ವಲ್ಪ ಇದು ಶಕ್ತಿನೂ ಇರುತ್ತೆ. ತೂಕನೂ ಚೆನ್ನಾಗಿ ಬರುತ್ತೆ. ಸೊ ನೀವು ಬಂದು ಎಷ್ಟು ಅಡಿ ಗ್ಯಾಪ್ ಕೊಟ್ಟಿದ್ರಣ್ಣ ಇದಕ್ಕೆ? ಹೆಚ್ಚು ಕಮ್ಮಿ ಇದು ಕೊಟ್ಟಿದ್ದೀವಲ್ಲ, 4 ಅಡಿ ಒಂದು ಒಳ್ದಾಯ ಹಾಕೊಂಡಿದ್ದೀವಿ. ಈಗ 9 ಅಡಿ ಮಾಡಿದ್ವಿ. ಸೆಂಟ್ರಿ ಗಿಡ ಇಟ್ಕೊಂತ ಹೋದ್ವಿ ಒಳ್ದಾಯ. ಹೌದಾ? ಸೊ ಇಲ್ಲಿ ಬಂದು ಏನಾದರೂ ಏನು ಹಾಕಲ್ವಾ? ಬೇರೆ ಉಪ್ಪು ಬೇಳೆ ಏನು ಹಾಕಲ್ವಾ? ಹಂಗೆ ಈಗ ಸಗಣಿ ಗೊಬ್ಬರ ಮಾಡ್ತೀವಿ. ಬಟ್ ಚೆನ್ನಾಗಿದೆಯಲ್ಲ ನಾನು ನಿಮ್ಮ ಮರಗಳೆಲ್ಲ ಚೆನ್ನಾಗಿದೆ ನೋಡಿ. ಹೋಗಿರೋ ಗ್ಯಾಪ್ ಕಟ್ಟಿದ್ದೀವಿ ಈಗ. ಅಲ್ಲ ಅಣ್ಣ, ನಿಮ್ಮ ಪ್ರಕಾರ ಈಗ ಗಿಡ ಎಲ್ಲ ಹೋಗ್ತಾ ಇದೆಯಲ್ಲ, ವರ್ಷಕ್ಕೆ ಒಂದು 20-30 ಗಿಡ ಹೋಗ್ತಾ ಇದೆ ಅಂತಿದ್ರಲ್ಲ, ಅದಕ್ಕೆ ಕಾರಣ ಏನಣ್ಣ? ಶಿವಮೊಗ್ಗ ನೀರು ಬರ್ತದೆ ಸರ್. ಕೆಮಿಕಲ್ ನೀರೆಲ್ಲ ಬಿಡ್ತಾರಲ್ಲ, ಕಸ ಇದ್ದದ್ದಲ್ಲ, ಚರಂಡಿ ನೀರು ಓಟು ಶಿವಮೊಗ್ಗ ಇದಕ್ಕೆ ಮಾಡ್ತಾರೆ. ಹೊಳೆ ಬರುತ್ತೆ, ಹೊಳೆಯಿಂದ ನಾವು ನೀರು ಬಿಡ್ಕೊಂತೀವಿ. ಆ ನೀರು ಹೊಡೆದಾಗ ಗಿಡಗಳು ಹೋಗಿ. ಅಂದ್ರೆ ಈಗ ಬರೋ ಶಿವಮೊಗ್ಗ ಕಡೆ ಸಿಟಿಯಿಂದ ಬರೋ ಎಲ್ಲ ಕೊಳಕು ನೀರು ಅಂದ್ರೆ ಕೆಮಿಕಲ್ ನೀರು. ಶಿವಮೊಗ್ಗದಿಂದ ಬರೋದು. ಈಗ ಹೊಳೆ ಬಿಡ್ತಾರೆ, ಹೊಳೆಯಿಂದ ನೀರು ನಾವು ಹೊಡ್ಕೊಂತೀವಿ. ಆ ನೀರು ಕೆಮಿಕಲ್ ಇಂದಾನೇ ಗಿಡಗಳು ಹೋಗ್ತಾ ಇರೋದು. ಸೊ ಇದರಿಂದ ಈ ತರ ಕೆಮಿಕಲ್ ನೀರು ಬರೋದ್ರಿಂದ ರೈತರಿಗೆ ತೊಂದರೆ ಆಗ್ತಾ ಇದೆ. ಸರ್ಕಾರದ ಅಲ್ಲೇ ಡಿಪಾರ್ಟ್ಮೆಂಟ್ ಇದ್ದಾರೆ, ಅವರು ಇದ್ರ ಬಗ್ಗೆ ನಿಗಾ ವಹಿಸ್ಬೇಕು. ಅದು ಏನ್ ಮಾಡ್ಬೇಕು, ಏನ್ ಬಿಡ್ಬೇಕು ಅಂತ ಅವ್ರು ನಿಗಾ. ಕೆಮಿಕಲ್ ನೀರು ತಗೊಂಡ್ಬಂದು ರೈತರ ತೋಟಕ್ಕಾಗಿ ರೈತರ ನಾಶ ಮಾಡಬಾರ್ದು. ಅವ್ರು ಎಷ್ಟು ಬುದ್ಧಿ ಅಂತ ಇದಾರೆ. ಸೊ ಈ ತರ ಗಿಡ ಮತ್ತೆ ಇಳುವರಿ ಕಡಿಮೆ ಆಗಕ್ಕೆ ಈ ತರ ಒಂದು ನೀರೇ ಕಾರಣ. ಸ್ವಲ್ಪ ಕಾರಣ ಆ ಕೆಮಿಕಲ್ ಎಲ್ಲ ಶಿವಮೊಗ್ಗ ನೀರು ಅಷ್ಟು, ಚರಂಡಿ ನೀರು ಅಷ್ಟು ಹೊಳೆ ಬರುತ್ತೆ. ಹೊಳೆಯಿಂದ ನಾವು ನೀರು ಹೊಡ್ಕೊಂತೀವಿ. ಕೆಮಿಕಲ್ ನೀರು ಬರ್ತದೆ, ನೀರು ಗಿಡಕ್ಕೆ ರೋಗ ಸ್ಟಾರ್ಟ್ ಆಗ್ತದೆ.